ಸ್ನೇಹಿತರೆ ನಮಸ್ಕಾರ. AI ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಸೊ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸಂಶೋಧನೆಗೆ ಸಹಾಯವಾಗುವಂತಹ ಅಂದರೆ ರಿಸರ್ಚ್ಗೆ ಸಹಾಯವಾಗುವಂತಹ ಒಂದು AI ವೆಬ್ಸೈಟನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ. ಅದರಲ್ಲೂ ಕೂಡ ರಿಸರ್ಚಲ್ಲಿ ನಾವು ಮಾಡುವಂತಹ ರಿವ್ಯೂ ಆಫ್ ಲಿಟ್ರೇಚರ್, ಸಾಹಿತ್ಯ ವಿಮರ್ಶೆ ಅಂತ ನಾವು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆ ಅಂತೇಳಿ ಕರಿತೀವಿ, ಇಂಗ್ಲೀಷಲ್ಲಿ ರಿವ್ಯೂ ಆಫ್ ಲಿಟ್ರೇಚರ್ ಅಂತೇಳಿ ಕರಿತೀವಿ. ಅದನ್ನು ನಮಗೆ ಈಸಿಯಾಗಿ ಮಾಡಲಿಕ್ಕೆ ಒಂದು AI ವೆಬ್ಸೈಟ್ ಇದೆ. ಆ AI ವೆಬ್ಸೈಟನ್ನು ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪರಿಚಯ ಮಾಡ್ತೀನಿ. ಸೊ ತಡ ಮಾಡದೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸೊ ಆ ವೆಬ್ಸೈಟನ ಹೆಸರು sci-space.io ಅಂತೇಳಿ, SCI-space.io ಅಂತೇಳಿ. ಸೊ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುವಂಥ ಸೆಕೆಂಡ್ ಆಪ್ಷನ್ ಏನಿದೆ, typeset.io ಏನಿದೆ, ಆ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬೇಕು. ಸೊ ಅಲ್ಲಿ ಯಾವುದೋ ಒಂದು ಫಾರ್ಮಲ್ ಲಾಗಿನ್ ಇಲ್ಲ. ನೀವು ಆ ಒಂದು ವೆಬ್ಸೈಟನ್ನು ಕ್ಲಿಕ್ ಮಾಡಿದ ಮೇಲೆ ಈ ಇಂಟರ್ಫೇಸ್ ಹೋಮ್ ಪೇಜ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ನಿಮಗೆ 4 ಆಪ್ಷನ್ಗಳಿದ್ದಾವೆ. ಅದರಲ್ಲಿ ಮೊದಲನೇದು ಏನಂತಂದರೆ ರಿವ್ಯೂ ಆಫ್ ಲಿಟ್ರೇಚರ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ರಿವ್ಯೂ ಆಫ್ ಲಿಟ್ರೇಚರು ಸಂಶೋಧನೆಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಸೊ ರಿಸರ್ಚಲ್ಲಿ ರಿವ್ಯೂ ಆಫ್ ಲಿಟ್ರೇಚರ್ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ರೀತಿಯಾಗಿ ಏನಂತಂದರೆ ದೊಡ್ಡ ಮಟ್ಟದಲ್ಲಿ ಅವಶ್ಯಕವಿರುವಂತಹ ಒಂದು ಸಂಶೋಧನೆಯ ಭಾಗ. ಸೊ ಅದನ್ನು ಮಾಡಲಿಕ್ಕೆ ನಾವು ಬಹಳಷ್ಟು ಕಷ್ಟಪಡ್ತೀವಿ. ಸೊ ಈ ಒಂದು AI ಟೂಲು ವೆಬ್ಸೈಟು ನಿಮಗೆ ಆ ಕೆಲಸವನ್ನು ಸ್ವಲ್ಪ ಮಟ್ಟಿಗೆ ಸರಳ ಮಾಡುತ್ತೆ. ಸೊ ಯಾವ ರೀತಿ ಅಂತೇಳಿ ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಡಿಸ್ಕವರಿ ಅನ್ನೋ ಒಂದು ಆಪ್ಷನ್ ಏನಿದೆ, ಇಲ್ಲಿ ಸರ್ಚ್ ಮಾಡಬೇಕು. ಸೊ ಉದಾಹರಣೆಗೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇಲ್ಲಿ ಸರ್ಚ್ ಮಾಡ್ತೀನಿ. ಸೊ ನಾನಿಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡಿಯಾ ಅಂತೇಳಿ ಒಂದು ಟರ್ಮನ್ನು ಸರ್ಚ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನಿಮಗೆ ಬಹಳಷ್ಟು ಆಪ್ಷನ್ಗಳು ಮೇಲೆ ಟೈಪ್ ಮಾಡಿದ ಮೇಲೆ ಕೆಳಗಡೆ ಆಟೋಮೆಟಿಕ್ಕಾಗಿ ಬರ್ತವೆ. ಸೊ ಇಲ್ಲಿ ಈ ಆಪ್ಷನನ್ನು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಏನಿದ್ದಾವೆ ಆ ಆರ್ಟಿಕಲ್ಸ್ ಎಲ್ಲವೂ ಕೂಡ ನಮಗೆ ಡಿಸ್ಪ್ಲೇ ಆಗ್ತವೆ. ಸೊ ತಾವಿಲ್ಲಿ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಸ್ ಈಗಾಗಲೇ ಏನು ಪಬ್ಲಿಷ್ ಆಗಿದ್ದಾವೆ ಆ ಎಲ್ಲ ಆರ್ಟಿಕಲ್ಗಳು ನಮಗೆ ಇಲ್ಲಿ ಸಿಗ್ತವೆ. ಅದೆಷ್ಟೇ ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 100 ಇರ್ಬೋದು. ಯಾವ್ಯಾವ ಆರ್ಟಿಕಲ್ಗಳು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಬ್ಲಿಷ್ ಆಗಿದ್ದಾವೆ ಬೇರೆ ಬೇರೆ ಜರ್ನಲ್ಗಳಲ್ಲಿ ಅಥವಾ ಎಡಿಟೆಡ್ ಬುಕ್ಕಲ್ಲಿ, ಇನ್ನಿತರ ವೆಬ್ಸೈಟ್ಗಳಲ್ಲಿ ಏನು ಆಗಿದ್ದಾವೆ, ಪಬ್ಲಿಷ್ ಆಗಿದ್ದಾವೆ, ಅವೆಲ್ಲವೂ ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಇಲ್ಲಿ ಅಗೇನ್ ನಾವು ಈ ಒಂದು ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಒಂದು ಕರ್ಸರನ್ನು ಮೂವ್ ಮಾಡಿದಾಗ ನಮಗೆ ಬೇರೆ ಬೇರೆ ಆರ್ಟಿಕಲ್ಗಳೆಲ್ಲ ಕೆಳಗಡೆ ಏನಂತಂದರೆ ಸ್ಕ್ರಾಲ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ತಾವು ನೋಡ್ಬೋದು, ಇದು ಒಂದು ಪೇಪರ್ ಟೈಟಲ್ಲು. ಇಲ್ಲಿ ಯಾವ ಜರ್ನಲ್ ಪಬ್ಲಿಷ್ ಆಗಿದೆ ಅಂತ ಹೇಳಿದೆ, ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಅಂತ ಹೇಳಿದೆ. ಸೊ ಇದ್ರ ಇನ್ಸೈಟು ಇಲ್ಲಿದೆ. ಸೊ ಈಗ ನಾವು ರಿವ್ಯೂ ಆಫ್ ಲಿಟ್ರೇಚರ್ ಬರಿಬೇಕು ಅಥವಾ ಈ ಒಂದು ಆರ್ಟಿಕಲ್ದು ಸಮರಿ ನಾವು ತಗೊಳ್ಬೇಕು ಅಂತಂದರೆ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮಗೆ ಬೇಕಾದಂತಹ ಬೇರೆ ಮಾಹಿತಿ ಏನಿದೆ ಅದೆಲ್ಲವೂ ಕೂಡ ನಮಗಿಲ್ಲಿ ಜನರೇಟ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲೆಲ್ಲ ನೀವು ನೋಡಬಹುದು. ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಆರ್ಟಿಕಲ್ಗಳು, ಪರ್ಟಿಕ್ಯುಲರ್ಲಿ ಅದೇ ವಿಷಯಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ಗಳನ್ನು ನಾವು ಈ ಒಂದು ಸೆಕ್ಷನಲ್ಲಿ ಕೆಳಗಡೆ ನೋಡ್ತೇವೆ. ಸೊ ಇಲ್ಲಿ ನಮಗೆ 2 ಆರೋ ಮಾರ್ಕ್ಗಳನ್ನು ನಾವಿಲ್ಲಿ ನೋಡ್ತೇವೆ. ಸೊ ಅದರ ಮೇಲೆ ಈ ಒಂದು ಆರೋ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವು ಹೊಸ ಕಾಲಮ್ಗಳು ಓಪನ್ ಆಗ್ತವೆ. ಇಲ್ಲಿ ಮೈ ಕಾಲಮ್ಸ್ ಅಂತೇಳಿ ಒಂದು ಸೆಕ್ಷನ್ ಓಪನ್ ಆಗುತ್ತೆ. ಇಲ್ಲಿ ತಾವು ನೋಡಬಹುದು ಆ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ಸ್ದೇನು ಕನ್ಕ್ಲೂಷನ್ಸ್ ಏನಿದೆ, ಸಮ್ಮರಿ, ಅದರದ್ದು ಆಬ್ಸ್ಟ್ರಾಕ್ಟು, ರಿವ್ಯೂ ಆಫ್ ಲಿಟ್ರೇಚರು, ಸರ್ವೆ, ಲಿಮಿಟೇಷನ್ಸ್, ಕಾಂಟ್ರಿಬ್ಯೂಷನ್ ಎಲ್ಲ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇದ್ರ ಮೇಲೆ ನಮಗೆ ಯಾವುದು ಬೇಕೋ ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನು ಅಗೇನ್ ಇಲ್ಲಿ ಆ ಒಂದು ಪ್ಯಾನಲಲ್ಲಿ ಜನರೇಟ್ ಆಗುತ್ತೆ. ಸೊ ಅದನ್ನು ನಾವು ಪ್ಯಾರಾಫ್ರೇಸ್ ಮಾಡ್ಬೋದು, ಇಲ್ಲ ನಾವೇ ಅದನ್ನು ಸ್ವಲ್ಪ ಓದಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನಮ್ಮ ಲ್ಯಾಂಗ್ವೇಜಲ್ಲಿ ಬರೀಬಹುದು. ಸೊ ಎರಡನೇ ಆಪ್ಷನ್ ಭಾಳ ಒಳ್ಳೆಯದು. ನಾವೇ ತಿಳ್ಕೊಂಡು ಅದನ್ನು ನಮ್ಮ ಲ್ಯಾಂಗ್ವೇಜಲ್ಲಿ ಬರೆದ್ರೆ ನಮ್ಮ ನಾಲೆಜ್ ಏನಂತಂದ್ರೆ ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ. ಸೊ ಇದನ್ನು ನಾವು ಒಂದು ರೀತಿ ಪ್ರೈಮರಿ ಯೂಸ್ ಕೇಸ್ಗೆ ಮಾತ್ರ ಇದನ್ನು ಬಳಸಿದರೆ ಸೊ ಇದು ಟೆಕ್ನಾಲಜಿನೂ ಬಳಸಿದಾಗುತ್ತೆ, ಜೊತೆಗೆ ನಮ್ಮ ನಾಲೆಜ್ ಕೂಡ ಏನಂತಂದರೆ ಇಂಪ್ರೂವ್ ಆಗುತ್ತೆ. ಸೊ ಕಂಪ್ಲೀಟ್ಲಿ ನಾವು ಇದ್ರ ಮೇಲೆ ಡಿಪೆಂಡ್ ಆದರೆ ಅದು ನಮಗೆ ತಕ್ಕ ಮಟ್ಟಿಗೆ ಒಂದು ಫಲ ಏನಂತಂದರೆ ನಮಗೆ ವೈಯಕ್ತಿಕವಾಗಿ ಏನಂತಂದರೆ ನೀಡೋದಿಲ್ಲ ಜ್ಞಾನದ ಮಟ್ಟಿಗೆ.
ಸೊ ತಾವಿಲ್ಲಿ ನೋಡ್ಬೋದು ಒಂದು ರಿವ್ಯೂ ಆಫ್ ಲಿಟ್ರೇಚರ್ ಸೆಕ್ಷನ್ ಇಲ್ಲಿ ಓಪನ್ ಆಗುತ್ತೆ. ಸೊ ಅದೇ ರೀತಿ ನಿಮಗೆ ಇಲ್ಲಿ ಬಲಗಡೆ ಕಾಣುವಂತಹ ಯಾವುದೇ ಕಾಲಮ್ ಮೇಲೆ ತಾವು ಕ್ಲಿಕ್ ಮಾಡಿದ್ರು ಕೂಡ ಆ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಕಾಲಮು ಇಲ್ಲಿ ಓಪನ್ ಆಗುತ್ತೆ. ಸೊ ಇದು ಸ್ವಲ್ಪ ಏನಂತಂದರೆ ಹ್ಯಾಂಗ್ ಆಗುವಂತಹ ಲಕ್ಷಣಗಳಿದ್ದಾವೆ. ಯಾಕೆ ಅಂತಂದರೆ ಇದು ಇನ್ನು ಸ್ವಲ್ಪ ಹೈಯರ್ ಯೂಸ್ ಕೇಸಲ್ಲಿ ಡೆವಲಪ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹ್ಯಾಂಗ್ ಆಗ್ಬೋದು, ಅಥವಾ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಸ್ಲೋ ಇತ್ತಂದ್ರೂ ಕೂಡ ಕೆಲವೊಂದು ಸರಿ ಇದು ಹ್ಯಾಂಗ್ ಆಗುವಂತಹ ಚಾನ್ಸಸ್ ಇದ್ದಾವೆ. ಸೊ ಈ ರೀತಿಯಾಗಿ ತಾವು ಯಾವುದೇ ಅಡೆತಡೆ ಇಲ್ಲದೇ ತಮ್ಮ ಸಂಶೋಧನೆಗೆ ಬೇಕಾಗುವಂತಹ ರಿವ್ಯೂ ಆಫ್ ಲಿಟ್ರೇಚರನ್ನು ಈ ಒಂದು ವೆಬ್ಸೈಟಿಂದ ಬಹಳ ಈಸಿಯಾಗಿ ತಗೊಳ್ಬಹುದು. ಸೊ ನಾನು ಆಗಲೇ ಹೇಳಿದಾಗೆ, ಸೊ ದಯವಿಟ್ಟು ಇದರಲ್ಲಿರುವಂಥ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಓದಿ ನಿಮ್ಮದೇ ಭಾಷೆಯಲ್ಲಿ ನೀವು ಬರೆದಾಗ, ನಿಮ್ಮದೇ ಶಬ್ದಗಳಲ್ಲಿ ಬರೆದಾಗ ನಿಮ್ಮ ಜ್ಞಾನವೂ ಕೂಡ ವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಜ್ಞಾನಾಭಿವೃದ್ಧಿಗೆ ತಂತ್ರಜ್ಞಾನವನ್ನು ಕೂಡ ಬಳಸಿದ ಹಾಗೆ ಆಗತ್ತೆ. ಸೊ ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ನಮ್ಮ ಸೆಲ್ಫ್ ಇಂಟೆಲಿಜೆನ್ಸನ್ನು ಕೂಡ ನಾವು ಬಳಸ್ಕೊಳ್ಬೇಕು. ಸೊ ಇದು ಒಂದು ಮಾರ್ಗ ಅಷ್ಟೇ. ಸಂಶೋಧನೆಗೆ ನಾವು ಈ ರೀತಿಯಾದಂಥ ವೆಬ್ಸೈಟನ್ನು, AI ವೆಬ್ಸೈಟನ್ನು ಬಳಸ್ಕೊಂಡು ಕೆಲಸವನ್ನು ನಾವು ಸುಧಾರಿಸ್ಕೊಳ್ಳಿಕ್ಕೆ ಅಥವಾ ನಮ್ಮ ಕೆಲಸವನ್ನು ಈಸಿ ಮಾಡಿಕೊಳ್ಳಿಕ್ಕೆ ಇರುವಂಥ ಒಂದು ಮಾರ್ಗ. ಆದರೆ ಇದನ್ನೇ ನಾವು ಕಂಪ್ಲೀಟಾಗಿ ಬಳಕೆ ಮಾಡಬಾರ್ದು ಅನ್ನೋದು ನನ್ನ ಒಂದು ಕಳಕಳಿ, ಜೊತೆಗೆ ನನ್ನ ಒಂದು ಮನವಿ. ಸೊ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಕೇವಲ ರಿಸರ್ಚ್ ಮಾಡೋರಿಗೆ ಅಷ್ಟೇ ಅಲ್ಲ, ಯಾವುದೇ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡುವಂಥವರಿಗೆ, ಹಾಗೆ ಯಾವುದೇ ಒಂದು ವಿಷಯದ ಬಗ್ಗೆ ಹೊಸದನ್ನು ತಿಳಿದುಕೊಳ್ಳೋರಿಗೂ ಕೂಡ ಈ ಒಂದು ವಿಡಿಯೋ ಬಹಳ ಉಪಯುಕ್ತ ಆಗುತ್ತೆ. ಅದರಲ್ಲೂ ಕೂಡ ಸಂಶೋಧನೆ ಮಾತ್ರ ಅಲ್ಲ, ಇನ್ನಿತರ ಬೇರೆ ಬೇರೆ ಕೆಲಸಕ್ಕೂ ಕೂಡ ಈ ಒಂದು ವೆಬ್ಸೈಟ್ ತಮಗೆ ಬಹಳ ಸಹಾಯ ಆಗುತ್ತೆ. ಸೊ ಈ ವೆಬ್ಸೈಟಲ್ಲಿ ಇನ್ನೂ 2-3 ಅಂಶಗಳನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ನೀವು PDF ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಆರ್ಟಿಕಲ್ಗಳೇನಿದಾವೆ, ಆ PDF ಆರ್ಟಿಕಲ್, ಮೇ ಬಿ ನೀವು ಕೆಲವೊಂದನ್ನು ಪೇಯ್ಡ್ ಆರ್ಟಿಕಲ್ ಇರಬಹುದು, ಅಂದರೆ ನೀವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡುವಂಥ ಆರ್ಟಿಕಲ್ಗಳಿರ್ತವೆ. ಸೊ ಅವು ಏನಂತಂದ್ರೆ ನಿಮಗೆ ಇಲ್ಲಿ ಸಿಗ್ತವೆ. ಸೊ ತಾವು ಇಲ್ಲಿ PDF ಅಂತೇಳಿ ಏನಿರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಆರ್ಟಿಕಲ್ಲು PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದೇ ರೀತಿ ನಿಮಗೆ ಈ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೂ 2-3 ಆಪ್ಷನ್ಗಳನ್ನು ನಾವಲ್ಲಿ ನೋಡ್ತೇವೆ. ಸೊ ತಾವಿಲ್ಲಿ ನೋಡಬಹುದು ಆಸ್ಕ್ ಕ್ವೆಶನ್ಸ್ ಆನ್ PDF. ಸೊ ಅಲ್ಲಿ ನೀವು ಯಾವುದಾದ್ರು PDF ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಅಲ್ಲಿ ಒಂದು ರಿಪಿಟೇಟಿವ್ ಕ್ವೆಶನ್ಸ್ ಅಥವಾ ರಿಲೇಟಿವ್ ಕ್ವೆಶನ್ಸನ್ನು ಕೇಳ್ಬೋದು. ಹಾಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಡೇಟಾ ಅಂತ ಹೇಳಿದೆ. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಡೇಟಾ ಅಂತ ಹೇಳಿದೆ. ಸೊ ತಾವು ಯಾವುದಾದ್ರೂ PDF ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಿದರೆ ಅದರಲ್ಲಿರುವಂತಹ ಡೇಟಾ ನಿಮಗೆ ಅದು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಅದರಲ್ಲಿರೋ ಡೇಟಾವನ್ನು ಕಾಪಿ ಮಾಡಿಕೊಂಡು ನಿಮಗೆ ಬೇಕಾದ ಹಾಗೆ ವರ್ಡಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಅನುಕೂಲ ಆಗೋ ಹಾಗೆ ನೀವು ಇದನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಒಂದು ಸೈನಪ್ಗೆ ಇದು 10 ಡೇಟಾ ಎಕ್ಸ್ಟ್ರಾಕ್ಟ್ಗಳನ್ನು ಮಾಡ್ತದೆ. ಅದೇ ರೀತಿಯಲ್ಲಿ ಪ್ಯಾರಾಫ್ರೇಸರ್ ಅಂತ ಹೇಳಿದೆ, ಅಂದರೆ ನೀವು ಯಾವುದೋ ಒಂದು ವಾಕ್ಯವನ್ನು ಇಲ್ಲಿ ರೀಫ್ರೇಮ್ ಮಾಡಬಹುದು. ಅಂದರೆ ಯಾವುದಾದ್ರೂ ವಾಕ್ಯವನ್ನು ಅಥವಾ ಸೆಂಟೆನ್ಸನ್ನು ತಾವಿಲ್ಲಿ ಪೇಸ್ಟ್ ಮಾಡಿದರೆ ಅದು ಅದರ ಇನ್ನೊಂದು ರೂಪವನ್ನು ಅದು ಬರೀತದೆ. ಸೊ 1 ಅಥವಾ 2 ನಿಮಗೆ ಇಷ್ಟವಾದಷ್ಟು ರೂಪದಲ್ಲಿ ಅದು ಆ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸಸ್ಸನ್ನು ಬೇರೆ ಬೇರೆ ಸೆಂಟೆನ್ಸಸ್ಗಳಿಗೆ ಕನ್ವರ್ಟ್ ಮಾಡುತ್ತೆ. ಸೊ ನಿಮಗೆ ಯಾವ್ದು ಸುಟೇಬಲ್ ಆಗುತ್ತೆ, ಪ್ರೊಫೆಷ್ನಲ್ ಮೋಡು, ಸ್ಟ್ಯಾಂಡರ್ಡ್ ಮೋಡು, ಫ್ಲೂಯೆನ್ಸಿ, ರಿಸರ್ಚ್ಗೆ ಸಂಬಂಧಪಟ್ಟಿರುವಂಥ ಒಂದು ಟೋನಲ್ಲಿ ಅದು ಬರೆದು ಕೊಡ್ತದೆ. ಸೊ ಅದನ್ನು ನೀವು ನಿಮ್ಮ ಸಂಶೋಧನೆಯಲ್ಲಿ ಬಳಸಬಹುದು. ಸೊ ಆ್ಯಸ್ ಇಟ್ ಈಸ್ ಬಳಸೋಕ್ಕಿಂತಲೂ ನಾನು ಆಗಲೇ ಹೇಳ್ದಂಗೆ ತಾವು ಅದನ್ನು ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬರೆಯೋದ್ರಿಂದ ಸೊ ನಿಮ್ಮ ಜ್ಞಾನವೂ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಇಲ್ಲಿ ಪ್ಯಾರಾಫ್ರೇಸಲ್ಲಿ ಕ್ಲಿಕ್ ಮಾಡಿದ ಮೇಲೆ ತಾವಿಲ್ಲಿ ಟೆಕ್ಸ್ಟನ್ನು ಪೇಸ್ಟ್ ಮಾಡಬೇಕು. ಸೊ ಟೆಕ್ಸ್ಟನ್ನು ಪೇಸ್ಟ್ ಮಾಡಿದ ಮೇಲೆ ನಿಮಗೆ ಆ ಪ್ಯಾರಾಫ್ರೇಸರ್ ಆಪ್ಷನ್ಸ್ಗಳೇನಂತಂದರೆ ಇಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಸೊ ಸದ್ಯಕ್ಕೆ ನೀವು 150 ವರ್ಡ್ಗಳನ್ನು ಮಾತ್ರ ಇಲ್ಲಿ ಪ್ಯಾರಾಫ್ರೇಸ್ ಮಾಡಬಹುದು, ಇದು ಪ್ರೀ ವರ್ಷನ್ನಲ್ಲಿ. ಸೊ ಹಾಗೆ ಇದು ಏನು ಒಂದು ಪ್ರೈಸಿಂಗ್ ಆಪ್ಷನ್ ಕೂಡ ನಿಮಗಿದೆ. ಅಂದರೆ ಹೆಚ್ಚಿನ ಒಂದು ಆಪ್ಷನ್ಸ್ಗಳು ನಿಮಗೆ ಬೇಕು ಅಂತಂದರೆ ತಾವು ಇದನ್ನು ಒಂದು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು, ಅಲ್ಲಿ ಬೇರೆ ಆಪ್ಷನ್ಗಳು ಸಿಗ್ತವೆ. ಬಟ್ ಸದ್ಯಕ್ಕೆ ಏನಂತಂದ್ರೆ ನೀವು ಇರುವಂತಹ ಫ್ರೀ ಆಫ್ ಕಾಸ್ಟಲ್ಲಿ ಅಥವಾ ಫ್ರೀ ವರ್ಷನಲ್ಲಿ ನಿಮಗೆ ಬೇಕಾದಂತಹ ಬಹುತೇಕ
ಸಂಶೋಧನೆಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು, ಅದರಲ್ಲೂ ರಿವ್ಯೂ ಆಫ್ ಲಿಟ್ರೇಚರ್ಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು, ಪ್ಯಾರಾಫ್ರೇಸ್ಗೆ ಸಂಬಂಧಪಟ್ಟಂಥ ಕಾರ್ಯಗಳನ್ನು ತಾವು ಈ ಒಂದು ವೆಬ್ಸೈಟಿಂದ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ದಯವಿಟ್ಟು ನೋಡ್ತಾ ಇರಿ. ನಮಸ್ಕಾರ.